ಮತಕ್ಕಾಗಿ ಹಣ ಹಂಚ್ತಾ ಇದ್ದಾರೆ, ಸೀರೆ ಹಂಚ್ತಾ ಇದ್ದಾರೆ. ಅಫ್ಸರ್ ಕೊಡ್ಲಿಪೇಟೆ ಪರವಾಗಿ ಈ ಹಿರಿಯ ವಯಸ್ಸಿನವರು ನನಗೆ 1,000 ರೂಪಾಯಿ ನೋಡಿ, ಅಲ್ಲಿ 500 ರೂಪಾಯಿ ಸರ್. ಇದು ಏನಿದೆ ಸರ್, ಈ ಪ್ರೀತಿಗೆ ನಾನು ಚಿರಋಣಿಯಾಗಿದ್ದೀನಿ ಸರ್. ಈ ಪ್ರೀತಿಗೆ ನಾನು ಯಾವುದೇ ರೀತಿಯಲ್ಲೂ ಇವರು ಏನು ಹಕ್ಕುಗಳಿದೆ ಅದನ್ನು ಕೊಡಿಸ್ಲಿಕ್ಕೆ ಈ ಮಗ ಹೋರಾಟ ಮಾಡ್ತಾನೆ. ಇನ್ನೊಂದು 500 ರೂಪಾಯಿ. ಇವು ಇಂತಹ ಇತಿಹಾಸ ನೀವು ದಾವಣಗೆರೆ ನೋಡಿದಿರ ಸರ್. ಎಲ್ಲರೂ ಮತಕ್ಕಾಗಿ ಹಣ ಹಂಚ್ತಾ ಇದ್ದಾರೆ. SDPI ಅಭ್ಯರ್ಥಿ, ಬಡವನ ಮಗ, ರೈತನ ಮಗ, ಈ ಫ್ಯೂಡಲಿಸ್ಟ್ ರಾಜಕಾರಣಿಗಳ ವಿರುದ್ಧ ನಾನು ಹೋರಾಟ ಮಾಡ್ತಾ ಇದ್ದೇನೆ. ನನಗೆ ಜನರು 500 ರೂಪಾಯಿ 1000 ರೂಪಾಯಿ ಕೊಟ್ಟು ನನಗೆ ಪ್ರೀತಿಯಿಂದ ಮತನೂ ಹಾಕ್ತಾ ಇದ್ದಾರೆ, ಓಟು ಕೊಡ್ತಾ ಇದ್ದಾರೆ, ನೋಟು ಕೊಡ್ತಾ ಇದ್ದಾರೆ. ಈ ಪ್ರೀತಿಗೆ ನಾನು ಚಿರಋಣಿಯಾಗಿರ್ತೇನೆ. ನಿಮ್ಮ ಋಣವನ್ನು ತೀರಿಸ್ತಾನೆ ಈ ಅಫ್ಸರ್ ಕೊಡ್ಲಿಪೇಟೆ. ನಾನು ಕೆಲಸ ಮಾಡ್ಲಿಕ್ಕೆ ಬಂದಿದ್ದೇನೆ. ಇದು ಜೀವಂತ ನಿರ್ದೇಶನ. ಈ ಬಾರಿ ಗೆಲುವು ಬಡವರದಾಗ್ತದೆ, ಗೆಲುವು ರೈತ ಮನೆಯಿಂದ ಬಂದಂತ ಒಬ್ಬ ಸಾಮಾನ್ಯ ಅಫ್ಸರ್ ಕೊಡ್ಲಿಪೇಟೆದಾಗ್ತದೆ. ಫ್ಯೂಡಲಿಸ್ಟ್ ರಾಜಕಾರಣ, 40 ವರ್ಷದ ಕುಟುಂಬ ರಾಜಕಾರಣದ ಕೋಟೆ ಒಡೆದು ಬೀಳುತ್ತೆ ಎನ್ನುವಂತ ಸಂದೇಶವನ್ನು ನೀಡ್ತಾ ಇದ್ದೇನೆ. ಬೇರೆಯವರು ಮತಕ್ಕಾಗಿ ಹಣ ಹಂಚ್ತಾ ಇದ್ದಾರೆ, ಸೀರೆ ಹಂಚ್ತಾ ಇದ್ದಾರೆ. ಅಫ್ಸರ್ ಕೊಡ್ಲಿಪೇಟೆ ಪರವಾಗಿ ಈ ಹಿರಿಯ ವಯಸ್ಸಿನವರು ನನಗೆ 1,000 ರೂಪಾಯಿ ನೋಡಿ, ಅಲ್ಲಿ 500 ರೂಪಾಯಿ ಸರ್. ಇದು ಏನಿದೆ ಸರ್, ಈ ಪ್ರೀತಿಗೆ ನಾನು ಚಿರಋಣಿಯಾಗಿದ್ದೀನಿ ಸರ್. ಈ ಪ್ರೀತಿಗೆ ನಾನು ಯಾವುದೇ ರೀತಿಯಲ್ಲೂ ಇವರು ಏನು ಹಕ್ಕುಗಳಿದೆ ಅದನ್ನು ಕೊಡಿಸ್ಲಿಕ್ಕೆ ಈ ಮಗ ಹೋರಾಟ ಮಾಡ್ತಾನೆ. ಇನ್ನೊಂದು 500 ರೂಪಾಯಿ. ಇವು ಇಂತಹ ಇತಿಹಾಸ ನೀವು ದಾವಣಗೆರೆ ನೋಡಿದಿರ ಸರ್. ಎಲ್ಲರೂ ಮತಕ್ಕಾಗಿ ಹಣ ಹಂಚ್ತಾ ಇದ್ದಾರೆ. SDPI ಅಭ್ಯರ್ಥಿ, ಬಡವನ ಮಗ, ರೈತನ ಮಗ, ಈ ಫ್ಯೂಡಲಿಸ್ಟ್ ರಾಜಕಾರಣಿಗಳ ವಿರುದ್ಧ ನಾನು ಹೋರಾಟ ಮಾಡ್ತಾ ಇದ್ದೇನೆ. ನನಗೆ ಜನರು 500 ರೂಪಾಯಿ 1000 ರೂಪಾಯಿ ಕೊಟ್ಟು ನನಗೆ ಪ್ರೀತಿಯಿಂದ ಮತನೂ ಹಾಕ್ತಾ ಇದ್ದಾರೆ, ಓಟು ಕೊಡ್ತಾ ಇದ್ದಾರೆ, ನೋಟು ಕೊಡ್ತಾ ಇದ್ದಾರೆ. ಈ ಪ್ರೀತಿಗೆ ನಾನು ಚಿರಋಣಿಯಾಗಿರ್ತೇನೆ. ನಿಮ್ಮ ಋಣವನ್ನು ತೀರಿಸ್ತಾನೆ ಈ ಅಫ್ಸರ್ ಕೊಡ್ಲಿಪೇಟೆ. ನಾನು ಕೆಲಸ ಮಾಡ್ಲಿಕ್ಕೆ ಬಂದಿದ್ದೇನೆ. ಇದು ಜೀವಂತ ನಿರ್ದೇಶನ. ಈ ಬಾರಿ ಗೆಲುವು ಬಡವರದಾಗ್ತದೆ, ಗೆಲುವು ರೈತ ಮನೆಯಿಂದ ಬಂದಂತ ಒಬ್ಬ ಸಾಮಾನ್ಯ ಅಫ್ಸರ್ ಕೊಡ್ಲಿಪೇಟೆದಾಗ್ತದೆ. ಫ್ಯೂಡಲಿಸ್ಟ್ ರಾಜಕಾರಣ, 40 ವರ್ಷದ ಕುಟುಂಬ ರಾಜಕಾರಣದ ಕೋಟೆ ಒಡೆದು ಬೀಳುತ್ತೆ ಎನ್ನುವಂತ ಸಂದೇಶವನ್ನು ನೀಡ್ತಾ ಇದ್ದೇನೆ. ಬೇರೆಯವರು ಮತಕ್ಕಾಗಿ ಹಣ ಹಂಚ್ತಾ ಇದ್ದಾರೆ, ಸೀರೆ ಹಂಚ್ತಾ ಇದ್ದಾರೆ. ಅಫ್ಸರ್ ಕೊಡ್ಲಿಪೇಟೆ ಪರವಾಗಿ ಈ ಹಿರಿಯ ವಯಸ್ಸಿನವರು ನನಗೆ 1,000 ರೂಪಾಯಿ ನೋಡಿ, ಅಲ್ಲಿ 500 ರೂಪಾಯಿ ಸರ್. ಇದು ಏನಿದೆ ಸರ್, ಈ ಪ್ರೀತಿಗೆ ನಾನು ಚಿರಋಣಿಯಾಗಿದ್ದೀನಿ ಸರ್. ಈ ಪ್ರೀತಿಗೆ ನಾನು ಯಾವುದೇ ರೀತಿಯಲ್ಲೂ ಇವರು ಏನು ಹಕ್ಕುಗಳಿದೆ ಅದನ್ನು ಕೊಡಿಸ್ಲಿಕ್ಕೆ ಈ ಮಗ ಹೋರಾಟ ಮಾಡ್ತಾನೆ. ಇನ್ನೊಂದು 500 ರೂಪಾಯಿ. ಇವು ಇಂತಹ ಇತಿಹಾಸ ನೀವು ದಾವಣಗೆರೆ ನೋಡಿದಿರ ಸರ್. ಎಲ್ಲರೂ ಮತಕ್ಕಾಗಿ ಹಣ ಹಂಚ್ತಾ ಇದ್ದಾರೆ. SDPI ಅಭ್ಯರ್ಥಿ, ಬಡವನ ಮಗ, ರೈತನ ಮಗ, ಈ ಫ್ಯೂಡಲಿಸ್ಟ್ ರಾಜಕಾರಣಿಗಳ ವಿರುದ್ಧ ನಾನು ಹೋರಾಟ ಮಾಡ್ತಾ ಇದ್ದೇನೆ. ನನಗೆ ಜನರು 500 ರೂಪಾಯಿ 1000 ರೂಪಾಯಿ ಕೊಟ್ಟು ನನಗೆ ಪ್ರೀತಿಯಿಂದ ಮತನೂ ಹಾಕ್ತಾ ಇದ್ದಾರೆ, ಓಟು ಕೊಡ್ತಾ ಇದ್ದಾರೆ, ನೋಟು ಕೊಡ್ತಾ ಇದ್ದಾರೆ. ಈ ಪ್ರೀತಿಗೆ ನಾನು ಚಿರಋಣಿಯಾಗಿರ್ತೇನೆ. ನಿಮ್ಮ ಋಣವನ್ನು ತೀರಿಸ್ತಾನೆ ಈ ಅಫ್ಸರ್ ಕೊಡ್ಲಿಪೇಟೆ. ನಾನು ಕೆಲಸ ಮಾಡ್ಲಿಕ್ಕೆ ಬಂದಿದ್ದೇನೆ. ಇದು ಜೀವಂತ ನಿರ್ದೇಶನ. ಈ ಬಾರಿ ಗೆಲುವು ಬಡವರದಾಗ್ತದೆ, ಗೆಲುವು ರೈತ ಮನೆಯಿಂದ ಬಂದಂತ ಒಬ್ಬ ಸಾಮಾನ್ಯ ಅಫ್ಸರ್ ಕೊಡ್ಲಿಪೇಟೆದಾಗ್ತದೆ. ಫ್ಯೂಡಲಿಸ್ಟ್ ರಾಜಕಾರಣ, 40 ವರ್ಷದ ಕುಟುಂಬ ರಾಜಕಾರಣದ ಕೋಟೆ ಒಡೆದು ಬೀಳುತ್ತೆ ಎನ್ನುವಂತ ಸಂದೇಶವನ್ನು ನೀಡ್ತಾ ಇದ್ದೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.